ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಹಬ್ಬ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 22 ನವೆಂಬರ್ 2025ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದ ಎದುರುಗಡೆ ಡೊಳ್ಳು ಕುಣಿತ ಹಾಗೂ ವಿವಿಧ ವಾದ್ಯಗಳಿಂದ ಕನ್ನಡಾಂಬೆಯ ಮೂರ್ತಿಗೆ ಪೂಜೆ, ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಸ್ಪರ್ಧೆ ಹಾಗೂ ಪ್ರಶಸ್ತಿ ಪ್ರದಾನ, ನಗರದ ಗಣ್ಯಮಾನ್ಯರಿಂದ, ಚಲನಚಿತ್ರ ನಟ ನಟಿಯರಿಂದ, ಸಂಘಟನೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅತಿ ಅದ್ಧೂರಿಯಿಂದ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆ ಕೂಡ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಿರೇಜೇವರ್ಗಿಯ ಶ್ರೀ ಶಾಂತಲಿಂಗೇಶ್ವರ ಪ್ರೌಢಶಾಲೆಯ ಅಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮಿ ಜಯಗುರು ಶಾಂತಲಿಂಗಾರಾಧ್ಯ ಶಿವಾಚಾರ್ಯರು ವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಚಿತ್ತಾಪುರದ ಅಧ್ಯಕ್ಷರು ಹಾಗೂ ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಿಗೆ ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಬೆಂಗಳೂರಿನ ಖ್ಯಾತ ಗಾಯಕರಾದ ಇಂದು ನಾಗರಾಜ್ ಹಾಗೂ ಖ್ಯಾತ ನಟರಾದ ತ್ರಿವಿಕ್ರಮ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ಯಾಮ್ ಸಿರಾಮಿಕ್ ನ ಮುಖ್ಯಸ್ಥರಾದ ಶ್ಯಾಮ್ ಕಂದೇವಾಲ್, ಸಮೃದ್ಧಿ ಡೆವಲಪರ್ಸ್ ನ CMD ಹಾಗೂ ಖ್ಯಾತ ಉದ್ದಿಮೆದಾರರಾದ ಸುನಿಲ್ ರಾಠೋಡ್, ಕಲಬುರಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಮಂಜುನಾಥ್ ಕಾಳೆ, ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್, ಕೇಕ್ ಸೆಲೆಬ್ರೇಷನ್ ಮಾಲೀಕರಾದ ಡಾಕ್ಟರ್ ಶಂಕರಪ್ಪ ಹತ್ತಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿಯ ಉದ್ದಿಮೆದಾರರಾದ ರವಿ ಗಾಜರೆ, ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಸಂಪತ್ ಜೆ ಹಿರೇಮಠ್, ಸಪ್ತಗಿರಿ ಹೋಟೆಲ್ ಕಲಬುರಗಿಯ ಮಾಲೀಕರಾದ ಶರಣು ಪಾಟೀಲ್, ಕಲಬುರಗಿಯ ಉದ್ದಿಮೆದಾರರಾದ ಅಲ್ಲಮಪ್ರಭು ಮಠಪತಿ, ಸುಪ್ರಿಯಾ ಎ ಮಠಪತಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಲ್ಲಿಕಾರ್ಜುನ್ ಜೀವಣಗಿ, JDS ನ ಯುವ ಮುಖಂಡರಾದ ಭೀಮರಾಯ ಎಂ ಹಳ್ಳಿ ಆಗಮಿಸಿದ್ದರು. 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿಯ ಉದ್ದಿಮೆದಾರರಾದ ಬಸನಗೌಡ ಎಂ ಪಾಟೀಲ್ ವಹಿಸಿದ್ದರು. ಸ್ವಾಗತ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕಲಬುರಗಿಯ ಉದ್ದಿಮೆದಾರರಾದ ಅಭಿಷೇಕ್ ಬಾಲಾಜಿ ವಹಿಸಿದ್ದರು. ಇದೇ ವೇಳೆ ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಶಿಕ್ಷಣ ಕ್ಷೇತ್ರಕ್ಕಾಗಿ ವಿಜಯ್ ಕುಮಾರ್ ಗೋತಗಿ, ಸಾಹಿತ್ಯ ಕ್ಷೇತ್ರಕ್ಕಾಗಿ BN ಸುರೇಂದ್ರ ಕುಮಾರ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಸಂಗೀತಾ ಹಿರೇಮಠ್, ಶಿಲ್ಪಕಲಾ ಕ್ಷೇತ್ರಕ್ಕಾಗಿ ಈರಣ್ಣ ವಿ ಕಂಬಾರ್, ಕಲಾ ಕ್ಷೇತ್ರಕ್ಕಾಗಿ ಕಾಶಿನಾಥ್ ವಾರಿಕ್, ಸೇವಾ ಕ್ಷೇತ್ರಕ್ಕಾಗಿ ಲಕ್ಷ್ಮೀ ಕೋರೆ, ಸಾಮಾಜಿಕ ಕ್ಷೇತ್ರಕ್ಕಾಗಿ GK ಶಿವಾಜಿ, ಸಾಹಿತ್ಯ ಕ್ಷೇತ್ರಕ್ಕಾಗಿ ಸಾವಿತ್ರಿ ಕೃಷ್ಣರಾವ್ ತೀಟೆ, ಸಾಹಿತ್ಯ ಹಾಗೂ ಕಾನೂನು ಕ್ಷೇತ್ರಕ್ಕಾಗಿ ರಜನಿಕಾಂತ್ ಬರೋಡೆ, ಪರಿಸರ ಕ್ಷೇತ್ರಕ್ಕಾಗಿ ವೀರಣ್ಣ ಶಿವಪುರ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಜಯಶ್ರೀ ಬಿರಾದಾರ್, ಕಲಾ ಕ್ಷೇತ್ರಕ್ಕಾಗಿ ಮಂಜುನಾಥ್ SK, ಪತ್ರಿಕಾ ಕ್ಷೇತ್ರಕ್ಕಾಗಿ ಧನರಾಜ್ ರಾಠೋಡ್, ಸಾಹಿತ್ಯ ಕ್ಷೇತ್ರಕ್ಕಾಗಿ ಶಿವಶರಣಯ್ಯ S ಮಠ್, ಕಲಾ ಕ್ಷೇತ್ರಕ್ಕಾಗಿ ಕೇದಾರ್ S, ಸಾಹಿತ್ಯ ಕ್ಷೇತ್ರಕ್ಕಾಗಿ ನಿರ್ಮಲಾ S ಚೌಧರಿ, ಸಾಮಾಜಿಕ ಕ್ಷೇತ್ರಕ್ಕಾಗಿ ಭಾಗ್ಯವಂತಿ M ಗುಜುಗೊಂಡ್, ಸಾಮಾಜಿಕ ಕ್ಷೇತ್ರಕ್ಕಾಗಿ ಶ್ರೀಕಾಂತ್ S ಬಡಿಗೇರ್, ಪೈಗಂಬರ್ ದವಲ್ ಸಾಬ್, ಶ್ರೀಧರ್ M ನಾಗನಹಳ್ಳಿ, ಗುರುರಾಜ್ ಅಂಬಾಡಿ, ಕ್ರೀಡಾ ಕ್ಷೇತ್ರಕ್ಕಾಗಿ ಕುಮಾರಿ ವೈಶಾಲಿ ನಾಟಿಕಾರ್, ವೈದ್ಯಕೀಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶಿವಶರಣಪ್ಪ ಉಕ್ಕಳ್ಳಿ, ಶಿಕ್ಷಣ ಕ್ಷೇತ್ರಕ್ಕಾಗಿ ಅನಿಲ್ ಕುಮಾರ್ ಪವಾರ್, ಸಂಗೀತ ಕ್ಷೇತ್ರಕ್ಕಾಗಿ ಶಿವರುದ್ರಯ್ಯ ಸಾಲಿಮಠ್, ಕಲಾ ಕ್ಷೇತ್ರಕ್ಕಾಗಿ ಶಶಿಕಾಂತ್ S ಭೈರೆ ಸೋನು MJ, ಸಂಗೀತ ಕ್ಷೇತ್ರಕ್ಕಾಗಿ ಶ್ರೀಕಾಂತ್ ಚಂದನ್, ಯೋಗ ಕ್ಷೇತ್ರಕ್ಕಾಗಿ ರೇಖಾ ವೀರಯ್ಯ ಮಠ್, ಕಲಾ ಕ್ಷೇತ್ರಕ್ಕಾಗಿ ಕುಮಾರಿ ಸಂಗೀತಾ ಮಂಜುನಾಥ್, ಕ್ರೀಡಾ ಕ್ಷೇತ್ರಕ್ಕಾಗಿ ಕುಮಾರಿ ಸುನಿತಾ ದೊಡ್ಡಮನಿ, ಕ್ರೀಡಾ ಕ್ಷೇತ್ರಕ್ಕಾಗಿ ಶರಣ ರೆಡ್ಡಿ, ಸಂಗೀತ ಕ್ಷೇತ್ರಕ್ಕಾಗಿ ರಾಜ್ಕುಮಾರ್ ಹಿರೇಮಠ್, ಅಶ್ವಿನಿ ಹಿರೇಮಠ್, ಸಿನಿಮಾ ಕ್ಷೇತ್ರಕ್ಕಾಗಿ ನಾಗರಾಜ್ S ಇವರಿಗೆ 70ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು.
ಇದೇ ವೇಳೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆಯಲ್ಲಿ 15 ಜನ ಸ್ಪರ್ಧಾಳುಗಳಾದ ಅಶ್ವಿಜ್ ಅತ್ರೇಯ, ಸುನಿಲ್, ಆದಿತ್ಯ, ಕರುಣೇಶ್, ಆರೋಹಿ, ಪ್ರತಿಭಾ, ಕವಿತಾ, ಅಂಜಲಿ, ಗೌರವಿ, ಮಾಧುರಿ, ಶಂಭುಲಿಂಗ, ವೇದಿಕಾ, ಅನನ್ಯ, ಮೇಘ ಮತ್ತು ರಂಜಿತಾ ಅವರು ತಮ್ಮ ಗಾನಸುಧೆಯನ್ನ ಹರಿಸಿದರು. ಡಾನ್ಸ್ ಅಕಾಡೆಮಿಯ ವತಿಯಿಂದ ಸಹನಾ ಮಗ್ಗಿಕರ್ ಅವರ ನೃತ್ಯ ಸಂಯೋಜನೆಯಲ್ಲಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಲಾಯಿತು. ಅದೇ ರೀತಿ ಗುರುದೇವಿ ಕಲಾ ತಂಡದ ವತಿಯಿಂದ ಕೂಡ ಭರತನಾಟ್ಯವನ್ನ ಪ್ರಸ್ತುತಪಡಿಸಲಾಯಿತು. 15 ಜನ ಸ್ಪರ್ಧಾಳುಗಳ ಪೈಕಿ ವೇದಿಕಾ ಮಠಪತಿ ಪ್ರಥಮ ಸ್ಥಾನ, ಪ್ರತಿಭಾ ಪಾಟೀಲ್ ದ್ವಿತೀಯ ಸ್ಥಾನ, ಅಂಜಲಿ ರೇವಳ್ಳಿ ತೃತೀಯ ಸ್ಥಾನ ಮತ್ತು ರಂಜಿತಾ ಅವರು 4ನೆಯ ಬಹುಮಾನವನ್ನ ಪಡೆದುಕೊಂಡರು. ಈ ಮೂಲಕ ವೇದಿಕಾ ಮಠಪತಿಯವರು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಆಗಿ ಹೊರಹೊಮ್ಮಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರು ಬಂಡಿ, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಅಣ್ಣಾರಾವ್ ಶೆಳಗಿ ಮತ್ತಿಮೂಡ್, ಕಾನೂನು ಸಲಹೆಗಾರರಾದ ರವೀಂದ್ರ ಟಿ ವರ್ಮಾ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಹೆಗ್ಗಾ, ಕಲಾವಿದರ ಸಂಘದ ಅಧ್ಯಕ್ಷರಾದ ಸಾಗರ್ ಭಾವಿ, ಪ್ರದೀಪ್ ಓಂಕಾರ್, ಅನಿಲ್ ಬಂಡಿ, ಸಚಿನ್ ಪೂಜಾರಿ, ಶಿವಕುಮಾರ್ ಪಾಟೀಲ್, ಬೀರಪ್ಪ ಪೂಜಾರಿ, ಪ್ರಶಾಂತ್ ಓಂಕಾರ್, ಶಿವು ಕೊಡಸಾಲಿ, ಸಚಿನ್ ಕೋರ್ವಾರ್, ಮೊಹಮ್ಮದ್, ಸಂಜು, ಶರಣು ಪಾಟೀಲ್, ಬಸವರಾಜ್ ಕುಂಬಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಗುರು ಬಂಡಿಯವರು ನನ್ನ ಅನಿಸ್ತಾ ವರ್ಷದಲ್ಲಿ 2-3 ಕಾರ್ಯಕ್ರಮ ಅವ್ರು ಮಾಡ್ತಾನೆ ಇರ್ತಾರೆ. ಇಲ್ಲಿ ಇಂಥವರೇ ಬರಬೇಕು ಅವರೇ ಬರಬೇಕು ಅಂತಕ್ಕಂಥ ವಿಷಯ ಇಲ್ಲದೆ ಜನರು ಒಂದು ವಿಶ್ವಾಸ ಗಳಿಸಿ ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇರಲಿ, ಯಾರು ಬರಲಿ ಬಿಡಲಿ, ಆದರೆ ಇದು ಬಂದಂಥ ತಮ್ಮೆಲ್ಲರೂ ಜನರ ವಿಶ್ವಾಸ ಗಳಿಸಿ ಕಾರ್ಯಕ್ರಮದಲ್ಲಿ ಕೂಡ ಮುಂದುವರಿಸ್ಕೊತ ಬಂದಿದ್ದಾರೆ. ತಮ್ಮೆಲ್ಲ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವ್ರ ಮೇಲೆ ಹೀಗೆ ಇರಲಿ ಅಂತಕ್ಕಂಥದ್ದು ಕೂಡ ನಾನು ಕೂಡ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ 2-3 ಕಾರ್ಯಕ್ರಮ ಇರೋದ್ರಿಂದ ನಾನು ಬೇರೆ ಬೇರೆ ಕಡೆ ಹೋಗೋದಿರೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಜಲ್ದಿನೇ ಬಂದು ಹೋಗ್ತೀನಿ ಅಂತಕ್ಕಂಥ ಕೂಡ ಅವ್ರಿಗೆ ಹೇಳಿದ, ಅದನ್ನು ಬಂದು ಉದ್ಘಾಟನೆ ಮಾಡಿಬಿಡೋಣ ಅಂತ ಕೂಡ ನನಗೆ ಹೇಳಿದರು. ಅವ್ರ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಹಿಂದಿನೂ ಇದ್ದೀವಿ, ಈಗಲೂ ಅವ್ರ ಜೊತೆಯಾಗಿ ಇರ್ತೀವಿ. ನಾವೆಲ್ಲರೂ ಕೂಡ ನನಗೆ ಅನ್ನಿಸ್ತಾ ಎಲ್ಲರೂ ಒಳ್ಳೆಯ ಒಂದು ಕಾರ್ಯಕ್ರಮ ನೋಡೋಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ಯಾಕಂದ್ರೆ ನಾವೆಲ್ಲ ರಾಜಕೀಯ ಮಂದಿ ಬಂದೆವಪ್ಪ ಅಂದ್ರೆ ಎಲ್ಲಕ್ಕಿಂತ ದಿನನಿತ್ಯ ಬೆಳಗ್ಗೆ ಕೂಡ ಗಡಬಡಿ ಇರ್ತದೆ, ಯಾವುದು ಕೂಡ ಶಾಂತ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೋಸ್ಕರ ಯಾವುದು ಗಡಬಡಿ ಮಾಡ್ತಕ್ಕಂಥದ್ದಿಲ್ಲ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಿರಿ. ತಾವೆಲ್ಲ ರೀತಿ ಒಳ್ಳೆಯ ರೀತಿಯಲ್ಲಿ ಕುಂತು ಕಾರ್ಯಕ್ರಮ ಕೂಡ ಕಂಪ್ಲೀಟ್ ಆಗಿ ನೋಡಿ ಅವ್ರಿಗೆ ನಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸರ್ತಿ ತಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಏನು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಒಂದು ದೊಡ್ಡ ಹಬ್ಬದ ವಾತಾವರಣ ಅವ್ರು ಮಾಡಿಸ್ತಾರೆ. ಇವತ್ತು ಇಡೀ ರಂಗಮಂದಿರ ಇವತ್ತು ಪೂರಾ ಫುಲ್ ಆಗಿದೆ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ, ಭಾಳ ಶ್ರದ್ಧೆ ನಿಷ್ಠೆ ಇರುವಂಥ ವ್ಯಕ್ತಿ ಗುರುರಾಜ್ ಬಂಡಿಯವರು. ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ. ವರ್ಷದಲ್ಲಿ 2-3 ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ. ಇದರಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಏನೇ ಮಾಡಬೇಕಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ಒಳ್ಳೆಯ ಒಂದು ಶಾಂತಿ ನೆಮ್ಮದಿ ಕೊಡಬೇಕು ಅಂಥೇಳಿ ಅವತ್ತು ಅವರು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ. ಹಾಗೂ ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮ ಎಲ್ಲರಿಗೂ ಬೇಕು. ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ ನಾವೆಲ್ಲರೂ ಸೇರಿ. ಏನೊಂದು ಇವತ್ತು ಬಹಳ ಕನ್ನಡ ಹೆಮ್ಮರವಾಗಿ ಬೆಳಿಬೇಕು, ಇನ್ನೂ ಬೆಳೆದಿದೆ ಹಾಗೂ ಇನ್ನೂ ಬೆಳಿಬೇಕು ಕನ್ನಡ. ನಾವೆಲ್ಲರೂ ಸೇರಿ ಒಂದು ಕನ್ನಡ ಹೆಚ್ಚಿನ ರೀತಿಯಿಂದ ಒಂದು ಹೆಮ್ಮರವಾಗಿ ನಾವೆಲ್ಲರೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಮೂಲಕ ಹೆಚ್ಚಿನ ಶಕ್ತಿಯುತವಾಗಿ ನಾವೆಲ್ಲರೂ ಸೇರಿ ಒಂದು ಕನ್ನಡ ಬೆಳೆಸೋಣ. ಹಾಗೂ ಈ ಕಾರ್ಯಕ್ರಮ ಗುರುರಾಜ್ ಬಂಡಿಯವರು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲೇ ಗುಲ್ಬರ್ಗದಲ್ಲೇ ಇದ್ದಿದ್ದೇವೆ. ಇಲ್ಲೇ 1 ಕಿಲೋಮೀಟರ್, 2 ಕಿಲೋಮೀಟರ್, 4 ಕಿಲೋಮೀಟರ್ದಲ್ಲೇ ನಾವು ಬಂದಿದ್ದೇವೆ. ನಾವೆಲ್ಲರೂ ವೇದಿಕೆ ಮೇಲಿದ್ದರು. ಹಾಗೂ ಬೆಂಗಳೂರಿನಿಂದ ಬಂದಂಥ ಏನು ವಿಕ್ರಮ್ರವರು ಹಾಗೂ ಹಿಂದೂ ನಾಗರಾಜ್ ಅವರು, ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಾವೆಲ್ಲರೂ ಗುಲ್ಬರ್ಗ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದ ಹೇಳಬೇಕು. ಥರ್ಡ್ ಮತ್ತೆ ಒಂದು ಕಾನ್ಸಲೇಷನ್ ಇರುತ್ತೆ. ಕಾನ್ಸಲೇಷನ್ನ ಸ್ವಲ್ಪ ಕಾಯಿಸೋಣ, ಥರ್ಡ್ ಇಂದ ಹೋಗೋಣ ಈಗ. ಓಕೆನಾ? ರೆಡಿನಾ? ಯಾವ ಹಾಡು ಹೇಳಿದ್ರು? ಓಕೆ, 3ನೇ ಬಹುಮಾನ ಬರ್ತಾ ಇರೋರು ಒಂದು ಕ್ಲಾಸಿಕಲ್ ಬೇಸ್ಡ್ ಹಾಡಿದ್ರು. ಬಹಳ ಚೆನ್ನಾಗಿ ಹಾಡಿದ್ರು, ಬಹಳ ಇಷ್ಟ ಆಗಿತ್ತು, ಎಲ್ಲರಿಗೂ ಬಹಳ ಇಷ್ಟ ಆಗಿತ್ತು. ಗೆಸ್ ಮಾಡ್ಬೋದಾ? ಮಿಸ್ ಮಾಡ್ತೀರಾ? ಓಕೆ, ನಾ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿಲ್ಲೇ ಸೀಸನ್ 3 ವಿನ್ನರ್. ಭಾಳ ಖುಷಿ ಆಗ್ಲಿತ್ತದ.
ಗುರು ಬಂಡಿ ಅವರ ಸಾರಥ್ಯದಲ್ಲಿ ಹಾಡೀನಿ. ಫಸ್ಟ್ ಪ್ರೈಸ್ ಬಂದದ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದು ನಮ್ಮ ಪಪ್ಪಾಗ ಮಮ್ಮಿಗೆ ಆ್ಯಂಡ್ ನನ್ನ ಫ್ರೆಂಡ್ಸಿಗೆಲ್ಲ ಡೆಡಿಕೇಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ. ಪ್ರಾಕ್ಟೀಸ್ ನನ್ನ ಗುರುಗಳು ಪಂಡಿತ್ ರಮೇಶ್ ಕುಲಕರ್ಣಿ ಸರ್ ಅಂತ, ಅವರು ಎಲ್ಲ ಹೇಳ್ತಾರೆ ಅಂದ್ರೆ ಚಲೋ ಕಲಿಸ್ತಾರೆ. ಗುರುಗಳ ಆಶೀರ್ವಾದ ಅದ, ಪಪ್ಪ ಮಮ್ಮಿನ ಆಶೀರ್ವಾದ ಅದ, ಎಲ್ಲರ ಗುರು ರಾಘವೇಂದ್ರರ ಆಶೀರ್ವಾದ, ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವ್ರ ಆಶೀರ್ವಾದ, ಶರಣ್ ಬಸಪ್ಪನ ಆಶೀರ್ವಾದ, ಎಲ್ಲರ ಆಶೀರ್ವಾದದ್ಲಿಂದ ಇವತ್ತು ಫಸ್ಟ್ ಪ್ರೈಸ್ ತೊಗೊಂಡಿನಿ. ಭಾಳ ಖುಷಿ ಆಗ್ಲಿತ್ತು. ನನಗೆ ತುಂಬ ಖುಷಿ ಆಗ್ತಿದೆ. ಹೇಳಕ್ಕೆ ಏನು ವರ್ಡ್ ಬರ್ತಿಲ್ಲ. ಮೊದಲಿಗೆ ನಾನು ಕಲ್ತಿಲ್ಲ, ಸಂಗೀತನೇ ಕಲ್ತಿಲ್ಲ. ಅದರಲ್ಲಿ ನಾನು ಸಂಗೀತ ಕಲಿಲಾರನೇ ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ತುಂಬ, ಅದರಲ್ಲಿ ಹೆಚ್ಚಿನಂದರೆ ಅಪ್ಪ ಅಮ್ಮನ ಸಪೋರ್ಟ್ ತುಂಬ ಇದೆ. ಅದಕ್ಕಾಗಿ ನಾನು ಇಲ್ಲಿ ತನಕ ಬಂದಿದ್ದೀನಿ. ಹೇಳ್ಬೇಕಂದ್ರೆ ನನ್ನ ಅಪ್ಪ ಅಮ್ಮನೇ ನಂಗೆ ದೇವರು ಇವತ್ತು. ಆ್ಯಕ್ಚುಲಿ ಇದು ಪ್ರೋಗ್ರಾಮ್ ಅಂದರೆ ನಿಜವಾದ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ. ಅದಕ್ಕಾಗಿ ಅವ್ರಲಿಂತ ಇವತ್ತು ನಾನು ಇಲ್ಲಿ ಈ ಸ್ಟೇಜ್ ಮೇಲೆ ಇದ್ದಿದ್ದೀನಿ, ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀನಿ. ಸೊ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಮುಂದೆ ಈಗ ನಾನು SSLC ಮುಗಿಸೋಣ. ನಮ್ಮ ತಂದೆಯವರು ಹೇಳಿದರೆ ನಿನಗೆ ಸಂಗೀತ ಕ್ಲಾಸ್ ಹಾಕ್ತೀನಿ ಅಂತ. ನಾನು ಕಲಿತೀನಿ ಕೂಡ. ಕಲ್ಯಾಣ ಕರ್ನಾಟಕಕ್ಕೆ ಹೋಗಿಲ್ಲ. ಸೀಸನ್ 3ಯಲ್ಲಿ 4th ಬಂದಿದ್ದೀನಿ. ಭಾಳ ಖುಷಿ ಆಗ್ತಿದೆ. ಬಟ್ ನಾನು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಗೆದ್ದಿದ್ದೀನಿ, ಖುಷಿ ಅನ್ನಿಸ್ತಿದೆ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಇದರ ಬಗ್ಗೆ ವಿಶೇಷವಾಗಿ 3 ತಿಂಗಳಿಂದ ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಲ್ಯಾಣ ಕರ್ನಾಟಕ ಸೀಸನ್ 1, 2 ಅದ್ಭುತ ಯಶಸ್ಸಿನ ನಂತರ ಕಲ್ಯಾಣ ಕರ್ನಾಟಕ ಸೀಸನ್ 3 ಒಂದು ಕಾರ್ಯಕ್ರಮ, ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ರಾಜ್ಯೋತ್ಸವ ಪ್ರಯುಕ್ತ ಇಟ್ಕೊಂಡಿದ್ವಿ. ಈ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನವನ್ನು ವೇದಿಕಾ ಮಠಪತಿಯವರು ಮೊದಲೇ ಬಹುಮಾನ ಸ್ವೀಕಾರ ಮಾಡಿದ್ರು. 2ನೇ ಬಹುಮಾನವನ್ನು ಪ್ರತಿಭಾ ಪಾಟೀಲ್ ಅವರು ಸ್ವೀಕಾರ ಮಾಡಿದ್ರು. 3ನೇ ಬಹುಮಾನವನ್ನು ಅಂಜಲಿ ಕವಳಿ ಅಂತೇಳಿ ಅವರು ಸ್ವೀಕಾರ ಮಾಡಿದ್ರು. 4ನೇದು ರಂಜಿತಾ ಅಂತ ಅನ್ನೋದು ಒಬ್ಬರು ಸಮಾಧಾನಕರ ಬಹುಮಾನ ಅವ್ರು ಸ್ವೀಕಾರ ಮಾಡಿದ್ರು. ಈ ಕಾರ್ಯಕ್ರಮವನ್ನು ಎಲ್ಲ ಕನ್ನಡ ಅಭಿಮಾನಿಗಳಾಗಿರ್ಬೋದು, ಕಲಾ ರಸಿಕರು ಮತ್ತು ಸಂಗೀತ ಪ್ರೇಮಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮುಂಜಾನೆ ಆ್ಯಕ್ಚುಲಿ 11 ಗಂಟೆಯಿಂದ ಸಾಯಂಕಾಲ ಹತ್ತತ್ರ 7:30 ತನಕ ಬಂತು. ಎಲ್ಲರೂ ಒಂದು 8 ಅವರ್ ಅನ್ಕೋತೀನಿ, 8 ಅವರ್ ಕಾರ್ಯಕ್ರಮ ಎಲ್ಲರೂ ಕುಂತು ಸಕ್ಸಸ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಪ್ರೊಫೆಸರ್ ಸುಗಯ್ಯ ಹಿರೇಮಠ್ ಅವರ ಬದುಕು ಬರಹ ಒಂದು ಚಿಂತನೆ ಕಾರ್ಯಕ್ರಮ ಜರುಗಿತು. ಶ್ರೀ ಸುಗಯ್ಯ ಹಿರೇಮಠ್ ಸಾಹಿತ್ಯ ಸಂಸ್ಕೃತಿ ಟ್ರಸ್ಟ್ ಹಾಗೂ ಸರ್ವೋದಯ ಅಭಿವೃದ್ಧಿ ಸೇವಾ ಸಂಘ ಕಲಬುರಗಿ ಇವರ ಸಹಯೋಗದಲ್ಲಿ ಪ್ರೊಫೆಸರ್ ಸುಗಯ್ಯ ಹಿರೇಮಠ್ ರವರ ಬದುಕು ಬರಹ ಒಂದು ಚಿಂತನೆ ಕಾರ್ಯಕ್ರಮವು ರವಿವಾರ ದಿನಾಂಕ 23ನೇ ನವೆಂಬರ್ 2025ರಂದು ಬೆಳಗ್ಗೆ 10:45ಕ್ಕೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಸಾಹಿತಿಗಳಾದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ವೈದ್ಯ ಸಾಹಿತಿಗಳಾದ ಡಾಕ್ಟರ್ SS ಗುಬ್ಬಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸುಗಯ್ಯ ಹಿರೇಮಠ್ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಮಾನುಸಾಗರ್ ವಹಿಸಿದ್ದರು. ಪ್ರೊಫೆಸರ್ ಸುಗಯ್ಯ ಹಿರೇಮಠ್ ರವರ ಕುರಿತು ಚಿಂತನ ಉಪನ್ಯಾಸಗಳು, ಕೃತಿಗಳ ಅವಲೋಕನಕ್ಕಾಗಿ ಸಿರಿಗನ್ನಡ ವೇದಿಕೆ ಮತ್ತು ಸಾಕ್ಷಿ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಆಗಮಿಸಿದ್ದರು. ಸಾಮಾಜಿಕ ಚಿಂತನೆಗಳಿಗಾಗಿ ಸಂತ ಜೋಸೆಫ್ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಚಿಸಿ ನಿಂಗಣ್ಣ ಆಗಮಿಸಿದ್ದರು. ದೇಶೀಯ ಭಾಷೆ ಹಾಗೂ ಬಂಡಾಯ ನಿಲುವುಗಳಿಗಾಗಿ ಶರಣ ಮಾರ್ಗದ ಸಂಪಾದಕರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಆಗಮಿಸಿದ್ದರು. ಒಡನಾಟ ಸ್ಮರಣೆಗಾಗಿ ಶ್ರೀ ಗುರು PU ಕಾಲೇಜ್ ಕಲಬುರಗಿಯ ಉಪನ್ಯಾಸಕರಾದ ಪ್ರೊಫೆಸರ್ ಕೆ ವೀರಪ್ಪ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಸುಗಯ್ಯ ಹಿರೇಮಠ್ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾದ ನಟರಾಜ ಸುಗಯ್ಯ ಹಿರೇಮಠ್, ಉಪಾಧ್ಯಕ್ಷರಾದ ಪ್ರೊಫೆಸರ್ ಗಿರಿಮಲ್ಲಪ್ಪ ಹರವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಈಶ್ವರಯ್ಯ ಕೊಡಂಬಲ್ ಆಗಮಿಸಿದ್ದರು. ಸಂಚಾಲಕರಾಗಿ ಸರ್ವೋದಯ ಅಭಿವೃದ್ಧಿ ಸೇವಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಚಿದಾನಂದ್ ಹಿರೇಮಠ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಾಬು ಮಿಟೇಕರ್, ಪ್ರೊಫೆಸರ್ SL ಪಾಟೀಲ್, ಪ್ರೊಫೆಸರ್ ಕನಕಪ್ಪ ಬಿಲ್ಲವ್, ಕುಶಾಲ್ ಯಡವಳ್ಳಿ, ಮಹೇಶ್ ಕುಲಕರ್ಣಿ, ಶಂಕರಗೌಡ ಪಾಟೀಲ್, ಬಸವರಾಜ್ ಗುಂಡುಗುರ್ತಿ, ಮಂಜುನಾಥ್ ಪಾಟೀಲ್, ಅಶೋಕ್ ಪಾಟೀಲ್, ಶಿವಯೋಗಿ ಇರುಗೊಂಡ, ಅಶೋಕ್ ಟೆಂಗೆ, BN ಪಾಟೀಲ್, ಮಹದೇವ ಸ್ವಾಮಿ, ಚನ್ನವೀರಯ್ಯ ಸ್ವಾಮಿ, ಮಲ್ಲಿಕಾರ್ಜುನ್ ಜಾವಶೆಟ್ಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇಷ್ಟು ಅನುಭವಿ, ವಿಚಾರವಾಗಿ ಮತ್ತು ಹೋರಾಟಗಾರ ನಮ್ಗೆ ಗೊತ್ತಿರಲಿಲ್ಲ. HK ಡಿಗ್ರಿ ಕಾಲೇಜ್ನಾಗ ಲೆಕ್ಚರರ್ ಆಗಿದ್ದಾರೆ. ಸುಮ್ಮನೆ ಕಾರಣ ಹೇಳ್ತಾರೆ, ಹೀಗೆ ಹಗುರವಾಗಿ ತಿಳ್ಕೊಂಡಿದ್ದೀವಿ. ಅಲ್ಲಿಗೆ ಕೂಡಿ ಕೂಡ
ವ್ಯಕ್ತಪಡಿಸಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು, ವಿಚಾರ ಮಾಡಿ ಮಾತಾಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರನ್ನೇ ಆಗಲಿ ಏನೇ ಆಗಲಿ ಹಗುರವಾಗಿ ಮಾತಾಡೋದು ಸುಲಭವಾಗ್ತದೆ. ಆದರೆ ಮಾತಿಗೆ ಕೂಡ ಬರಬೇಕು, ಬಂದಲ್ಲಿ ಸಿದ್ಧಾಂತ ಇರಬೇಕು ಅಂತಂದ್ರೆ ನಾವು ಅರ್ಥಪೂರ್ಣವಾಗಿ ಮಾತಾಡ್ತಾನೆ ಅವ್ರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಬೇಕು. ನೀವು ಅಷ್ಟೇ ಶೃಂಗೇರಿಯವರು ಒಬ್ಬ ಜಂಗಮನಿಗೆ ಬಿದ್ದಿರುವಂಥ ವ್ಯಕ್ತಿ, ಹಿರೇಮಠವರು ಮಠಿಸ್ತರು. ಆದರೆ ಆ ಭಾವನೆ ಎಲ್ಲಿಯೂ ತೋರಿಸ್ಕೋಬೇಕು. ನಾನು ಜಂಗಮ ಇದ್ದೀನಿ, ಶ್ರೇಷ್ಠತ್ವದಲ್ಲಿ ಇದ್ದೀನಿ, ನಾವು ಮಠದವರು. ನಾನೇ ಅವರು ಯಾವಾಗ ತಮಾಷೆ ಮಾಡಿದೆ, ಇದು ಹಿರೇಮಠ ಅನ್ಬಾರ್ದು ಹೈರೇಮಠ ಅನ್ಬೇಕು. ಹೇಳಕ್ಕೆ ಮಾತಾಡಬೇಡ, ಆ ಭಾವನೆಗಳೇ ಇಲ್ಲ ಅಂತ ಬಹಳ ಬೇಗ ನೀಡುವಾಗಿ ಸ್ಪಷ್ಟವಾಗಿ ಮಾತಾಡ್ಬೋದು. ಮತ್ತು ಅಷ್ಟೇ ಏನಂದ್ರೆ ಜಂಗಮ ಮನೆತನದಲ್ಲಿ ಸಂಪ್ರದಾಯ ಕುಟುಂಬದಲ್ಲಿ ವೈದಿಕ ಪೂರ್ವಶಾಹಿ ಪದ್ಧತಿಗಳಲ್ಲಿ ಹುಟ್ಟಿ ಬೆಳೆದರೂ ಕೂಡ ಅಪ್ಪಟ ಬಂಡಾಯಿಯಾಗಿರುವುದು ವಿಶೇಷವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ನಗರದ ವೇದ ಆಸ್ಪತ್ರೆಯಲ್ಲಿ ಬೋನ್ ಟ್ಯೂಮರ್ಗೆ ಅಪರೂಪದ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಗಾಂಧಿನಗರದ ಮಂಜುನಾಥ್ ತಂದೆ ಶರಣಪ್ಪ ಎಂಬ ವ್ಯಕ್ತಿಗೆ ಕಾಲಿಗೆ ಬೋನ್ ಟ್ಯೂಮರ್ ಆಗಿದ್ದು ಮೂಳೆ ಕಸಿ ಮಾಡುವ ಅವಶ್ಯಕತೆ ಇದ್ದು ವಿವಿಧ ಆಸ್ಪತ್ರೆಯಲ್ಲಿ ಭೇಟಿ ನೀಡಿದಾಗ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗಿ ಎಂದು ಹೇಳಿದ್ದು ರೋಗಿಯು ಆತಂಕಕ್ಕೆ ಒಳಗಾಗಿದ್ದು ವೇದ ಆಸ್ಪತ್ರೆಗೆ ಭೇಟಿ ನೀಡಿದಾಗ ವೇದ ಆಸ್ಪತ್ರೆಯ ವೈದ್ಯರ ತಂಡ ಸವಾಲಾಗಿ ಸ್ವೀಕರಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಮೂಳೆ ಕಸಿ ಮಾಡಿದ್ದಾರೆ ಎಂದು ವೇದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ವಿವೇಕ್ ವೀರೇಶ್ ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿವೇಕ್ ವೀರೇಶ್, ಡಾಕ್ಟರ್ ಶ್ರದ್ಧಾ ಪವಾರ್, ಡಾಕ್ಟರ್ ಅನಿಲ್ ಎಸ್ಕೆ, ಡಾಕ್ಟರ್ ಶಹನಾಜ್ ಬೇಗಂ ಉಪಸ್ಥಿತರಿದ್ದರು. ಮೇನ್ ಆಗಿ ಏನಂದ್ರೆ ನಮ್ಮ ಹತ್ರ ಒಬ್ಬ ಹುಡುಗ ಏನಂತಂದ್ರೆ ಅವರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದ್ರು. ಅದು ನಾವು ಸ್ಕ್ಯಾನ್ ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು. ಬೋನ್ ಟ್ಯೂಮರಿಗೆ ನಮ್ಮ ಹತ್ರ 2 ಥರ ಟ್ರೀಟ್ಮೆಂಟ್ ಇರ್ತದೆ. ಒಂದೇನಂತಂದರೆ ಅದು ಎಷ್ಟಾಗಿರುತ್ತೆ ಅದು ಟ್ಯೂಮರ್ ಆಗಿರೋ ಪಾರ್ಟನ್ನು ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು. ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ. ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗಲ್ಲ, ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದರು. ಸೊ ಅದಾಗಿ ಮತ್ತು ಅವರ ದುರದೃಷ್ಟವತ್ತಿಂದ ಏನಾಯಿತು ಅಂದರೆ ಮಳೆ ಬಂದಿದ್ದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು. ಅದು ಫ್ರ್ಯಾಕ್ಚರ್ ಆದಮೇಲೆ ಅದು ಬರೀ ಟ್ಯೂಮರನ್ನು ತೆಗಿಯುವಂಥದ್ದು ಏನು ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದಂಗೆ ಆಯಿತು. ಇವಾಗ ಏನಾಯಿತು ಅಂದರೆ ಫ್ರ್ಯಾಕ್ಚರ್ ಆಗಿಬಿಟ್ಟು ಆ ಏನು ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು. ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ. ಇದಕ್ಕಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರುವಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ. ಸೊ ಅವ್ರು ಮತ್ತೆ ನಮಗೆ ಬಂದು ಕೇಳಿದರು, ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕೆ ಆಗುತ್ತಾ ಅಂತ. ಸೊ ನಾವು ಈ ಕೇಸ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ. ಮೇನ್ ಅದರಲ್ಲಿ ಏನಂತಂದರೆ ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ. ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಲಿಕ್ಕಾಗಲ್ಲ. ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನು ತರಿಸಿದ್ವಿ ನಾವು, ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ. ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರನ್ನು ಬೋನ್ ಟ್ಯೂಮರ್ನ ಮೂಳೆಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ಲಾಗಿ ಅದು ಆಪ್ರೇಷನ್ ಮಾಡಿದ್ದೀವಿ. ಇವತ್ತಿಗೆ ಆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನ ಗ್ರ್ಯಾಜುವಲಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ. ಸೊ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಸೊ ಇದನ್ನು ತಿಳಿಸ್ಲಿಕ್ಕೆ ಅಂತಲೇ ಮೇಯ್ನಾಗಿ ಈ ಪ್ರೆಸ್ ಮೀಟ್ ತರಿಸಿದ್ವಿ. ಕಸಿ ಅಂತಂದರೆ ಇವಾಗ ನಾರ್ಮಲಾಗಿ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ ಇರಲಿಲ್ಲ ಅಂತಂದರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋದಕ್ಕೆ ಕಸಿ ಅಂತ ಕರಿತೀವಿ. ಮೂಳೆಯಲ್ಲಿ 2 ಥರ ಇರ್ತದೆ. ಒಂದೇನಂತಂದರೆ ಅಲೋಗ್ರಾಫ್ಟ್ ಅಂತಂದರೆ ಇವಾಗ ಯಾವುದಾದ್ರೂ ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು, ಬ್ರೈನ್ ಡೆಡ್ ಪೇಷಂಟ್ಸಿಂದ ಆ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕಲ್ಲಿ ಅದನ್ನು ಸೇವ್ ಮಾಡಿಟ್ಟಿರ್ತಾರೆ. ಸೊ ಯಾರಿಗೆ ಈ ತರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನ ಕಳಿಸ್ತಾರೆ. ನಮಗೆ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆಯನ್ನ ಖಂಡಿಸಿದ್ದಾರೆ. 371ನೇ ಜೆ ಕಲಂ ವಿಶೇಷ ಸ್ಥಾನಮಾನ ಕಬಳಿಸಲು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆಯ ಕುತಂತ್ರ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ದೇಶಮುಖ್, ಪ್ರೊಫೆಸರ್ ಆರ್.ಕೆ. ಹುಡಗಿ, ಪ್ರೊಫೆಸರ್ ಬಸವರಾಜ್ ಕುಮನೂರ್, ಪ್ರೊಫೆಸರ್ ಬಸವರಾಜ್ ಗುಲಶೆಟ್ಟಿ, ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಮನೀಶ್ ಜಾಜು, ಡಾಕ್ಟರ್ ಶರಣಪ್ಪ ಸೈದಾಪುರ್, ಚಂದ್ರಶೇಖರ್ ಪಾಟೀಲ್ ಹುಚ್ಚನಹಳ್ಳಿ, ರೌಫ್ ಖಾದ್ರಿ, ಲಿಂಗರಾಜ್ ಸಿರಗಾಪುರ್, ಎಂಪಿ ನಿಂಗಪ್ಪ, ಅಸ್ಲಂ ಚೋಂಗೆ ಉಪಸ್ಥಿತರಿದ್ದರು. ಅವ್ರು ಸ್ವತಂತ್ರ ಭಾರತದಲ್ಲಿದ್ದರು. ಕೊಡಗು ಕರ್ನಾಟಕ ಸಪ್ರೇಟ್ ಇತ್ತು. ಮದ್ರಾಸ್ ಕರ್ನಾಟಕ ಅವರು ಮದ್ರಾಸ್ ಸ್ಟೇಟ್ನಲ್ಲಿದ್ದರು. ಮೈಸೂರು ರಾಜ್ಯ ಸಪ್ರೇಟ್ ಇತ್ತು. ಕನ್ನಡ ಭಾಷೆ ಜನರು ಒಂದೇ ಕಡೆ ಇರಲಿಂದ ನಾವು ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮದು ಅಭಿಮಾನ ಉಳಿತದೆ, ನಮ್ಮ ಅಸ್ತಿತ್ವ ಉಳಿತದೆ ಅಂಥೇಳಿ ನಾವು 56ರಲ್ಲಿ ವಿಶಾಲ ಕರ್ನಾಟಕದಲ್ಲಿ ಸೇರಿದ್ದೀವಿ. ಸೇರಿದ ನಂತರ 3 ದಶಕಗಳ ತನಕ ನಮ್ಗೆ ಅಭಿವೃದ್ಧಿ ಕಿರಣಗಳು ನಮ್ಮ ಮೇಲೆ ಬಿದ್ದೇ ಇಲ್ಲ. ಈ ಬಗ್ಗೆ ಏನದಲ್ಲ, ಯಾವ ಮೊಬೈಲ್ ಕರ್ನಾಟಕ ನಾಯಕ ಆಗಲಿ, ಪಿ ಡಿ ಜತ್ತಿಯವರಾಗಲಿ, ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಬಹುತೇಕ ಮುಖ್ಯಮಂತ್ರಿಗಳು ನಮ್ಗೆ ಯಾರೂ ಕ್ಯಾರೆ ಅಂದಿಲ್ಲ. ಯಾವಾಗ ನಾವು 80ರ ನಂತರ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಹೋರಾಟ ಫಲವಾಗಿ ಏನದಲ್ಲ ಫಜಲ್ ಅಲಿ ವರದಿ ಪ್ರಕಾರ ನಮ್ಮ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಏನದಲ್ಲ ಧರಮ್ ಸಿಂಗ್ ಸಮಿತಿ ವರದಿ ಪ್ರಕಾರ HKDB ಆಯಿತು ವೀರೇಂದ್ರ ಪಾಟೀಲ್ ಅವ್ರ ಕಾಲಕ್ಕೆ. ನಂತರ ಏನದಲ್ಲ ಅದರಲ್ಲಿಂದ ಏನಾಗಿಲ್ಲ ಅಂತ ಮತ್ತೆ ಹೋರಾಟ ಮಾಡಿದ್ವಿ. ನಂಜುಂಡಪ್ಪ ನೇತೃತ್ವದಾಗ ಕಮಿಟಿ ಕೂಡಿಸಿದ್ರು SM ಕೃಷ್ಣ ಅವರು. ಆ ವರದಿ ಶಿಫಾರಸು ಪ್ರಕಾರನೂ ಡೆವಲಪ್ ಆಗಲಿಲ್ಲ. ಮುಂದೆ ನಾವು ನಿರಂತರ ಹೋರಾಟ ಮಾಡಿದ ಫಲಸ್ವರೂಪ 371ನೇ ಕಲಂ ಜಾರಿ ಆಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗು, ಯಡಿಯೂರಪ್ಪ ಎಲ್ಲ ಪಕ್ಷದ ರಾಜಕೀಯ ಇಚ್ಛಾಶಕ್ತಿಯಿಂದ ಆಯಿತು. ಅದು ಆದ ನಂತರ 2013 ಇದು ಜಾರಿ ಆಯಿತು. ಜಾರಿ ಆದ ನಂತರ ಬೊಂಬೈ ಕರ್ನಾಟಕದವರು ಕಣ್ಣು ಕೆಂಪಾದವು. ಅವರೇನದಲ್ಲ ಈ ಒಂದು ಕಲ್ಯಾಣ ಕರ್ನಾಟಕದಾಗ ಬಿಜಾಪುರದ ಜಿಲ್ಲೆಗಳು ತಾಲೂಕುಗಳು ಹೆಂಗೆ ಸೇರಿಸ್ಬೇಕು, ಅದೇ ರೀತಿ ಸಿಂಗಿ ತಾಲೂಕು ಹೆಂಗೆ ಸೇರಿಸ್ಬೇಕು, ಈ ರೀತಿ ಬೊಂಬೈ ಕರ್ನಾಟಕದ ತಾಲೂಕುಗಳು ಸೇರಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಸಕ್ಸಸ್ ಆಗಲಿಲ್ಲ. ಆಗ್ಲಾರ್ದಾಗ ಏನು ಮಾಡಿದ್ರು ಅಂತಂದ್ರೆ ಅವರು ಈ 371 ನಾವು ಹೆಂಗೆ ಪಡಿಬೇಕು, ಹೈದರಾಬಾದ್ ಕರ್ನಾಟಕದವ್ರಿಗೆ ಒಂದು ಕಡೆ ನೌಕರಿ ಒಳದಾಗ ಸಾವಿರಾರು ನೌಕರಿ ಸಿಗ್ಲತ್ತವ, ವರ್ಷಕ್ಕೆ 150 ಮೆಡಿಕಲ್ ಸೀಟ್ ಸಿಗ್ತಿದ್ದಿಲ್ಲ, 1000 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದಾವ. ಅದೇ ರೀತಿಯಾಗಿ KKRD ದುಡ್ಡು ಸಿಗ್ತಾ ಇದೆ. ಮತ್ತು ಇಂಥ ಒಂದು ಅವಕಾಶ ನಾವೇ ಕಬಳಿಸ್ಬಾರ್ದಂತ ಕುತಂತ್ರ ಮಾಡಿ ಮುಂಬೈ ಕರ್ನಾಟಕ ನಾಯಕರು ಏನದಲ್ಲ ಈ ಒಂದು 371ನೇ ಕಲಂ ಕಬಳಿಸ್ಬೇಕಂತೇಳಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಕೂಗಿ ಹಬ್ಬಿಸ್ಲತ್ತೀಗ 10 ವರ್ಷ ಆಯಿತು. ಈ ಹಿಂದೆ ಏನದಲ್ಲ ಖಾಸಗಿ ವಾಹಿನಿಯಲ್ಲಿ ನಾನು ಸಹ ಭಾಳ ಸಲ ಖಂಡಿಸಿದ್ದೆ. ಇದಕ್ಕೆ ಉತ್ತರನೂ ಕೊಟ್ಟಿದ್ದು ನೀವು ಎಂದು ನಮ್ಮ ಜೊತೆ ಇದ್ದೀರಪ್ಪ, ನೀವು ಎಂದು ನಮ್ಮ ಜೊತೆ ಇದ್ದೀರಿ, ನೀವು ಹೈದರಾಬಾದ್ ಕರ್ನಾಟಕ ಹಿಂದುಳಿಕೆ ಬಗ್ಗೆ ಧ್ವನಿ ಎತ್ತಿರಿ, ನೀವು ಫಜಲಲ್ಲಿ ರಿಪೋರ್ಟ್ ಪ್ರಕಾರ ತುಂಗಭದ್ರಾ ಮೇಲ್ಪಟ್ಟಂಥ ಯೋಜನೆಗಳ ಬಗ್ಗೆ ಧ್ವನಿ ಎತ್ತಿರಿ, ನೀವು ನಮ್ಮ ಹಿಂದುಳಿಕೆ ಹೋಗಲಾಗದಷ್ಟು ಧ್ವನಿ ಎತ್ತಿರಿ, ನೀವು HKDB ಆಗ್ಲಕ್ಕೆ ಧ್ವನಿ ಎತ್ತಿರಿ, ನೀವು ಎದಕ್ಕೆ ಧ್ವನಿ ಎತ್ತಿರಿ, ನೀವು ರೆಡಿಮೇಡ್ ಆದಮೇಲೆ ನೀವೇನೋ ನಾವು ಫಲ ತೊಗೋತೀರಿ. ಉತ್ತರ ಕರ್ನಾಟಕ ಹೆಸರು ಮೇಲೆ ನೀರಾವರಿ ಯೋಜನೆಗಳು ನಿಮ್ಮ ಕಡೆ, ಹೆದ್ದಾರಿಗಳು ನಿಮ್ಮ ಕಡೆ, ಉದ್ಯೋಗ ಸೃಷ್ಟಿಗಳು ನಿಮ್ಮ ಕಡೆ, ವಿಶ್ವವಿದ್ಯಾಲಯಗಳು ನಿಮ್ಮ ಕಡೆ, ಎಲ್ಲ ನಿಮ್ಮ ಕಡೆ ಮಾಡ್ಕೊಂಡ್ರಿ. ದಿ ನೇಮ್ ಆಫ್ ನಾರ್ತ್ ಕರ್ನಾಟಕ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಿಮ್ಮ ಕಡೆನೇ, ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಿಮ್ಮ ಕಡೆ. ನಂಜುಂಡಪ್ಪ ವರದಿ ಹೇಳ್ತದ IIT ರಾಯಚೂರು ಕೊಡಬೇಕಂತ, ಹಿಂದಕ್ಕೆ IIT ಗುಲ್ಬರ್ಗ ಕೊಡ್ಬೇಕು ಬಂತು, ಅದನ್ನು ನೀವು ಆ ಕಡೆ ತೊಗೊಂಡ್ರಿ, ಹುಬ್ಬಳ್ಳಿ ಧಾರವಾಡ. IIT ರಾಜಾರೋಷವಾಗಿ ಏನದಲ್ಲ ನೀವು ರಾಯಚೂರು ಸ್ಥಳಾಂತರ ಮಾಡ್ಕೊಂಡ್ರಿ. ಯಡಿಯೂರಪ್ಪ ಅವರಿದ್ದಾಗ ಏಮ್ಸ್ ಕೊಡಬೇಕು ಗುಲ್ಬರ್ಗ ರಾಯಚೂರ್ಗೆ ಅಂತ ವಿಡಿಯೋ ಕಾನ್ಫರೆನ್ಸ್ದಾಗ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಹೇಳಿದರು. ನಂತರ ದಿನದಾಗ ಈಗ ಸಿದ್ದರಾಮಯ್ಯನೂ 3 ಸಲ ಪತ್ರ ಕೊಟ್ಟರೆ ಮೋದಿಯವ್ರಿಗೆ ರಾಯಚೂರಿಗೆ ಏಮ್ಸ್ ಕೊಡಬೇಕಂತ. ಆದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಕುತಂತ್ರದಿಂದ ಏಮ್ಸ್ ನಮ್ಮ ಭಾಗ ಸಿಗ್ತಾ ಇಲ್ಲ. ಈ ರೀತಿ ಒಂದು ಕಡೆ ನಮಗೇನಪ್ಪ ಚಾಕು ಚುಸ್ತೀರಿ, ಚೂರಿ ಚುಸ್ತೀರಿ, ಮತ್ತೊಂದು ಕಡೆ ಮಾರ್ಗದಿಂದ ಏನಪ್ಪ ಅಂದ್ರೆ ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೆಸರು ಮೇಲೆ ನಮ್ಮ ಜಿಲ್ಲೆಗಳು ಸೇರಿಸ್ಕೊತೀರಿ. ನಿಮ್ಗೆ ಯಾರು ಅಧಿಕಾರ ಕೊಟ್ರ? ಅರೆ ತಾಕತ್ತಿದ್ರು ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳ್ಕೊರಿ. ನಿಮ್ಗೆ ಯಾರು ಬೇಡ ಅಂದ್ರೆ ನಿಮ್ಗೆ ಸಿಕ್ಕಿಂ ಒಂದು ರಾಜ್ಯ ಅದ, ಗೋವಾ ಒಂದು ರಾಜ್ಯ ಅದ, ಮಣಿಪುರ ಒಂದು ರಾಜ್ಯ ಅದ, ಸಣ್ಣ ಸಣ್ಣ ರಾಜ್ಯಗಳವ. ನಿಮ್ಗೆ ಯಾರು ಕೇಳಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತಾಯಿದ್ದೀವಿ. ನಮಗೆ ವಿಶಾಲ ಕರ್ನಾಟಕದಾಗ ನ್ಯಾಯ ಸಿಗ್ಲತ್ತದ, ಮೈಸೂರು ರಾಜ್ಯದಾಗ ನಮ್ಮ ನ್ಯಾಯ ಸಿಗ್ಲತ್ತದ, ನಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಏನಾದ್ರು ನೌಕರಿ ಸಿಗ್ಲತ್ತವ, PSI ಆಗ್ಲತ್ತಾರ, ಕ್ಲರಿಕಲ್ ಪೋಸ್ಟ್ನ ಆಗ್ಲತ್ತಾರ, ಡಾಕ್ಟರ್ ಆಗ್ಲತ್ತಾರ, ಇಂಜಿನಿಯರ್ ಆಗ್ಲತ್ತಾರ, KS ಆಗ್ಲತ್ತಾರ,
ಇಷ್ಟೆಲ್ಲ ಹುದ್ದೆಗಳು ನಮ್ಗೆ ಸಿಗ್ತಾ ಇರುವ ಸಂದರ್ಭದಲ್ಲಿ ನಾವು ಪ್ರತ್ಯೇಕ ರಾಜ್ಯಗಳಿಗೆ ನಾವು ಮೂರ್ಖರಿದ್ದೇವಾ? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ನವೆಂಬರ್ 24ರಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಅನಿರ್ದಿಷ್ಟ ಧರಣಿ ಸೋಮವಾರ ದಿನಾಂಕ 24 ನವೆಂಬರ್ 2025ರಂದು ಬೆಳಗ್ಗೆ 10 ಗಂಟೆಯಿಂದ ಹಮ್ಮಿಕೊಳ್ಳಲಾಗಿದ್ದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾ ಪಂಚಾಯತ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ನಾಗರಾಜ್ ಭಂಗೂರ್, ಮಾರುತಿ ಎಸ್ ಸುಗ್ಗ, ಜೈಭೀಮ್ ಹೊಸಮನೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘದ ವಿವಿಧ ಒಂದು ಬೇಡಿಕೆಗಳು ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಬಾಕಿ ಇರುವ ಕಾರಣ ನಾವು ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ನಾಳಿನ ದಿವಸ ನಾವು 24ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ತಿಮ್ಮಾಪುರ ಸರ್ಕಲಿಂದ ಒಂದು ಜಿಲ್ಲಾ ಪಂಚಾಯತಿ ಕಚೇರಿವರೆಗೆ ಒಂದು ಪ್ರತಿಭಟನೆ ಮಾಡಿ ಇಲ್ಲೇ ಅನಿರ್ದಿಷ್ಟ ಧರಣಿ ಕುಂತುಕೊಳ್ಳುವ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ನಾವು ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹಲವಾರು ನಾವು ಬೇಡಿಕೆಗಳು ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘ ವತಿಯಿಂದ ನಾವು ಒಂದು ಹೋರಾಟ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಏನಪ್ಪ ನಮ್ಮ ಹಲವಾರು ಬೇಡಿಕೆಗಳೇನಪ್ಪ ಜಿಲ್ಲಾ ಪಂಚಾಯತಿಯಲ್ಲಿ ಬಾಕಿ ಇರುವ ಕಾರಣ ನಾವು ಒಂದು ಹೋರಾಟ ಹಮ್ಮಿಕೊಂಡಿವಿ. ಅದರಲ್ಲಿ ಮೇನ್ ನಮ್ಮ ಇರುವಂಥ ಬೇಡಿಕೆಗಳಪ್ಪ ಅಂದ್ರೆ ತೆರಿಗೆ ವಸೂಲಾತಿಯಲ್ಲಿ 40% ವೇತನಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆಗೆ ನಮ್ಮ ಅಮೌಂಟನ್ನು ನಿಗದಿಪಡಿಸಬೇಕು. ಇಲ್ಲಿವರೆಗೂ ಸರ್ಕಾರ ಆದೇಶಿದ್ರು ಕೂಡ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ನಮ್ಮ ಕರ ವಸೂಲಿಯಲ್ಲಿ ನಮಗೆ ಸಿಬ್ಬಂದಿ ವೇತನ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ತೆರಿಗೆ ವಸೂಲಾತಿಯಲ್ಲಿ EMFಸ್ನಲ್ಲಿ ಪೂರ್ವದಲ್ಲಿ ಅಂದರೆ ಮೊದಲಿಗಿಂತ ನಮಗೆ 2017ಗಿಂತ ಮುಂಚೆ ಈಗ EMFಸ್ನಾಗ 2 ವರ್ಷ ನಾವು ಪೇಮೆಂಟ್ ತೊಗೊತಾ ಇದ್ದೀವಿ. ಈಗ ಕೆಲವು ಸಿಬ್ಬಂದಿಗಳು ನಮ್ಮದು 2 ವರ್ಷ 3 ವರ್ಷ 15 ತಿಂಗಳ 18 ತಿಂಗಳ ಬಾಕಿ ವೇತನ ಅದ. ಆ ಬಾಕಿ ವೇತನ ನಮಗೆ ಕೊಡ್ತಾ ಇಲ್ಲ. ಅದನ್ನು ಒಂದು ಬೇಡಿಕೆಯಲ್ಲಿ ಇಟ್ಕೊಂಡಿವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಅನುಮೋದನೆ 2017ಗಿಂತ ಮುಂಚೆ ನಮ್ಮಲ್ಲಿ ಏನು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಏಕಕಾಲಕ್ಕೆ ಅನುಮೋದನೆ ಕೊಡಬೇಕಿತ್ತು. 330 ಜನ ಸಿಬ್ಬಂದಿಗಳಲ್ಲಿ ಕೇವಲ 110 ಜನಕ್ಕಷ್ಟೇ ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು 220 ಜನ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇದೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ. ಅದೇ ರೀತಿಯಾಗಿ ದಿನಾಂಕ 29/9/2020 ಅವಧಿಯಲ್ಲಿ ಅಧಿಸೂಚನೆ ವಾಟರ್ಮ್ಯಾನ್ ಮತ್ತು ಪಂಪ್ ಆಪರೇಟರ್, ಕ್ಲೀನರ್ಸ್ ವೃಂದದ ಗ್ರಾಮ ಪಂಚಾಯತಿ ಖಾಲಿ ಇರುವ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳ ಹುದ್ದೆಗೆ ಬಡ್ತಿ ನೀಡಬೇಕು. ಅವರ ಒಂದು ಬೇಡಿಕೆ ಇದೆ. ಅದೇ ರೀತಿ 5ನೇ ಬೇಡಿಕೆ 29/9/2020 ಸರ್ಕಾರದ ಅಧಿಸೂಚನೆಯಂತೆ ನಿವೃತ್ತಿ ಹಾಗೂ ಮರಣ ಹೊಂದಿದ ಗ್ರಾಮ ಪಂಚಾಯತಿ ನೌಕರಿಗೆ ಪ್ರತಿ ವರ್ಷ 15 ದಿನಗಳ ವೇತನದಂತೆ ಒಟ್ಟು 20 ತಿಂಗಳ ವೇತನ ಉಪದಾನ ನೀಡಬೇಕು. ಇದು ಒಂದು ನಮ್ಮ ಬೇಡಿಕೆ ಆಗಿರುತ್ತದೆ. ಅದೇ ರೀತಿಯಾಗಿ 6ನೇ ಬೇಡಿಕೆ 29/9/2020 ಸರ್ಕಾರದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯತಿಯ ಎಲ್ಲ ನೌಕರರ ಸೇವಾ ಪುಸ್ತಕ ನಿರ್ವಹಿಸಬೇಕು ಹಾಗೂ ವಾರ್ಷಿಕವಾಗಿ 10 ದಿನಗಳ ಸಾಂದರ್ಭಿಕ ರಜೆ ಮತ್ತು 2 ದಿನಗಳ ನಿರ್ಬಂಧಿತ ರಜೆ ಮತ್ತು 30 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಬೇಕು ಹಾಗೂ ಮಹಿಳೆಯರಿಗೆ 180 ದಿನಗಳ ಪ್ರಸೂತಿ ರಜೆ ಮತ್ತು ಪುರುಷರ ನೌಕರರಿಗೆ 15 ದಿನ ಪಿತೃತ್ವ ರಜೆ ಮಂಜೂರು ಮಾಡಬೇಕು ಹಾಗೂ ಸೇವೆಯಲ್ಲಿ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ವತಿಯಿಂದ ಡಿಸೆಂಬರ್ 11ರಂದು ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ದಿನಾಂಕ 11ನೇ ಡಿಸೆಂಬರ್ 2025ರಂದು ಮೈಸೂರು ಚಲೋ, ದಿನಾಂಕ 6ನೇ ಡಿಸೆಂಬರ್ 2025ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಅಂಗವಾಗಿ ಸಾಮಾಜಿಕ ನ್ಯಾಯಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿಗಳ ಊರಾದ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ದಿನಾಂಕ 11ನೇ ಡಿಸೆಂಬರ್ 2025ರಂದು ಮೈಸೂರಿನಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶ ಮೈಸೂರು ಟೌನ್ ಹಾಲ್ ಮುಂಭಾಗದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ರಾಜ್ಯದಲ್ಲಿ ದಿನಾಂಕ 25/8/2025ರಂದು ರಾಜ್ಯ ಸರ್ಕಾರ ಸಚಿವ ಸಂಪುಟ ಒಂದು ನಿರ್ಣಯವನ್ನು ತೆಗೆದುಕೊಡುತ್ತದೆ. ಈ ರಾಜ್ಯದ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ. ಆ ಒಳ ಮೀಸಲಾತಿಯನ್ನು ಕೇವಲ ನೇರ ನೇಮಕಾತಿ ಮತ್ತು ಶೈಕ್ಷಣಿಕವಾದಂಥ ಅವಕಾಶಗಳಿಗೆ ಸೀಮಿತವಾಗಿ ಒಂದು ಒಳ ಮೀಸಲಾತಿ ಜಾರಿ ಮಾಡತಕ್ಕಂಥ ಕಾನೂನನ್ನು ಸಚಿವ ಸಂಪುಟದೊಳಗಡೆ ಜಾರಿ ಮಾಡಿಕೊಳ್ತಾ ಇದ್ದಾರೆ. ಜಾರಿ ಮಾಡಿಕೊಂಡಿರ್ತಕ್ಕಂಥ ಕಾನೂನನ್ನು ಕೂಡ ಅದನ್ನು ಜಾರಿ ಮಾಡೋದಕ್ಕೆ 2.5 ತಿಂಗಳಾದರೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಆದೇಶಗಳನ್ನು ಮಾಡುವುದಿಲ್ಲ. ಆ ಕಾರಣಕ್ಕಾಗಿ
ಈ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಏನು ಆಗ್ರಹಿಸ್ತಿದೆ ಅಂದ್ರೆ ರಾಜ್ಯದ ಒಳಗಡೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿಪಡಿಸಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಆಗ್ರಹವನ್ನು ಮಾಡಿಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ 6ನೇ ತಾರೀಕು ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಊರಾಗಿರ್ತಕ್ಕಂಥ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗಿರ್ತಕ್ಕಂಥ ಕಾಲ್ನಡಿಗೆ ಜಾಥಾ ವರುಣ ಕ್ಷೇತ್ರವನ್ನು ಮತ್ತು ಟಿ ನರಸೀಪುರ ಕ್ಷೇತ್ರವನ್ನು ಕಾಲ್ನಡಿಗೆಯಿಂದ ನಡ್ಕೊಂಡು ಬಂದೇನಪ್ಪ ಅಂದ್ರೆ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಏನಪ್ಪ ಅಂದ್ರೆ ಮೈಸೂರಿನ ಟೌನ್ ಹಾಲ್ ಮುಂದುಗಡೆ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯಾಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಅಂತ ಈಗೇನು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಮೀಸಲಾತಿ ಇದೆ ಅಲ್ಲೆಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ನೇರ ನೇಮಕಾತಿಗೂ ಒಳ ಮೀಸಲಾತಿ ಮಾಡಬೇಕು, ಬಡ್ತಿ ಮೀಸಲಾತಿಗೂ ಒಳ ಮೀಸಲಾತಿ ಮಾಡಬೇಕು, ಶೈಕ್ಷಣಿಕ ಅವಕಾಶಗಳಿಗೂ ಒಳ ಮೀಸಲಾತಿ ಮಾಡಬೇಕು, SCP TSP ಅನುದಾನ ಹಂಚಿಕೆಗೂ ಕೂಡ ಒಳ ಮೀಸಲಾತಿ ಮಾಡಬೇಕು, ಬ್ಯಾಕ್ಲಾಗ್ ಹುದ್ದೆಗಳಿಗೆ ಒಳ ಮೀಸಲಾತಿ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಅವಕಾಶವನ್ನು ಕಲ್ಪಿಸೋದಕ್ಕೋಸ್ಕರ ಸ್ಥಳೀಯ ಚುನಾವಣೆಗಳಾಗಿರ್ತಕ್ಕಂಥ ZP, TP, ಗ್ರಾಮ ಪಂಚಾಯತಿ ಮತ್ತು ಪುರಸಭೆ, ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಆಗ್ರಹ ಮಾಡಿ ಏನಪ್ಪ ಅಂದ್ರೆ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಒಳಗಡೆ ನಾವು ಸುಮಾರು 10 ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಬೇಡಿಕೆಗಳನ್ನು ತಮ್ಮ ಮುಂದೆ ಓದಿ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ಶೈಕ್ಷಣಿಕ ಕ್ಷೇತ್ರವಾದ ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲ ಶೈಕ್ಷಣಿಕ ರಂಗದಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕು ಮತ್ತು ಕೂಡಲೇ ಕಂದಾಯ ಇಲಾಖೆಯ ಪರಿಶಿಷ್ಟ ಜಾತಿಗಳ ಪ್ರವರ್ಗವಾರು ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಬೇಕು. ಸಂವಿಧಾನದ ಪರಿಚ್ಛೇದ ಆದೇಶಿಸಬೇಕು. ಅದಾದ ನಂತರ 2ನೇದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುದಾನಿತ ಶಾಲೆಗಳು ಸೇರಿದಂತೆ ಸರ್ಕಾರಿ ಅರೆ ಸರ್ಕಾರಿ ಹುದ್ದೆಗಳ ನೇರ ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳು ನೇಮಕಾತಿಗೂ ಅನ್ವಯಿಸಿ ಆದೇಶಿಸಬೇಕು. 3ನೇ ಬೇಡಿಕೆ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಉಪಜಾತಿ ಹಂಚಿಕೆ ಹಣದಲ್ಲಿ ಕೂಡ ಒಳ ಮೀಸಲಾತಿಯನ್ನು 6.6, 6.5 ಅನುಪಾತದಂತೆ ಆದೇಶ ಮಾಡಿ ಜಾರಿಗೊಳಿಸಬೇಕು. ಉಪ ಹಂಚಿಕೆಯ ಕಾಯ್ದೆ ಕಲಂ 7B ಮತ್ತು 7C ಅನ್ನು ಕೂಡಲೇ ರದ್ದುಪಡಿಸಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.